ಅವು ಹೀಗೆ ನಮ್ಮ ಡೈರೆಕ್ಟ್ರು ಪ್ರೊಡ್ಯೂಸರ್ ಯಾರೋ ಹೇಳಿದ್ರು ಅಂತ ಮಗನ ನೋಡಿದ್ದೀವಿ ಆ್ಯಕ್ಟಿಂಗ್ ಮಾಡ್ತಾರೆ ತೊಗೊಳ್ತೀವಿ ಅಂತ ಹೇಳಿ ಕೇಳಿದೆ ಬಂದೆ. ಏನಪ್ಪ ಹಿಂಗೆ ಫೋನ್ ಮಾಡಿದ್ರು ಪ್ರೊಡ್ಯೂಸರ್ ಡೈರೆಕ್ಟ್ರು ಹಿಂಗೆ ಇಲ್ಲ ಮಾಡಬೇಕು ಅಂತ ರಾತ್ರಿ ತಾನೇ ಸೊಸೆ ಹತ್ರ ಮಾತಾಡಿದ್ರು. ರಾತ್ರಿ ಮಾತಾಡಿದರೆ ಬೆಳಗ್ಗೆ ಫೋನ್ ಬಂತು. ಸರಿ ಆಯಿತು ನಡಿ ಇಷ್ಟ ಇದೆ ಮಾಡಪ್ಪ ಅಂತೇಳಿ ಬಿಟ್ಟಿದ್ದು. ಅವನ ಆಸೆ ಅಂತ ಈಡೇರಿದೆ. ನನಗೂ ತುಂಬ ಸಂತೋಷ ಆಯಿತು. ಹಾಡು ಕೇಳಿ ಅದ್ಭುತವಾದಂಥ ಇದನ್ನು ಮಾಡ್ಕೊಂಡ್ಬಂದೆ. ಎಲ್ಲ ಕಡೆ ಶೂಟಿಂಗ್ಗಳು ನಾನು ಕಾಶ್ಮೀರ ಹೋಗಿದ್ದೆ, ಇಲ್ಲಿ ಲಡಾಖ್ ಹೋಗಿರಲಿಲ್ಲ ನಾನು. ಕಾಶ್ಮೀರ್ ಶೂಟಿಂಗ್ ಇನ್ನೊಂದು ಸಾಂಗ್ ಭಾಳ ಅದ್ಭುತವಾದ ಮೊದಲನೇ ಸಾಂಗ್ ಅದು. ಅದರಲ್ಲಿ ಮಾಡಿದ್ದಾರೆ, ಆಮೇಲೆ ಇದ್ರಲ್ಲಿ ಮಾಡಿದ್ದಾರೆ ಜೈಶಂಕರ್ ರಾಜಸ್ಥಾನ, ಅದಕ್ಕೂ ಹೋಗಿದ್ದೆ. ಅದ್ಭುತ ಇದು ಎರಡೂ ಮೆಸೇಜ್ ಇದೆ. ಮತ್ತು ಹಾಗೆ ಹೀರೋ ಹೀರೋಯಿನ್ 3 ಇದರಲ್ಲಿ ಮಿಕ್ಸ್ ಇದ್ದಂಥ ಒಂದು ಸಿನಿಮಾ ಇದು. ನಾನು ಕತೆ ಬಂದು ನನ್ನ ಮನೆಗೆ ಹೇಳಿದಾಗ ನಾನು ಬಂದರು ಸುಪ್ರೀತರು ಡೈರೆಕ್ಟ್ ಪ್ರೊಡ್ಯೂಸರು ಕೇಳಿದ್ರು ಹೀಗೆ ಮಾಡೋಣ ಅಂತ ಕತೆ ಹೇಳಿದ್ರು. ನನಗೆ ನನ್ನದೇ ಆದಂಥ ಸಬ್ಸೆಂಟಿಮೆಂಟ್ ಕಣ್ಣೀರು ಬಂತು ಸ್ಟೋರಿ ಕೇಳ್ಬಿಟ್ಟು. ನಾನೇನು ಮಾತಾಡಲೇ ಇಲ್ಲ. ನನ್ನ ಮಗಳು ಸ್ವಲ್ಪ ಕಣ್ಣೀರು ಬಂತು, ಆದರೂ ಕೂಡ ನನಗೂ ಬಂತು. ಇದು ಚೆನ್ನಾಗಿದೆ ಬಿಡಪ್ಪ, ನನ್ನ ಅಪೇಕ್ಷೆಯನ್ನು ಮನಸ್ಸಲ್ಲಿದ್ದಂಥ ನಮ್ಮ ತಂದೆ ಮೇಲೆ ಇದ್ದ ಪ್ರೀತಿ. ಎಲ್ಲರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಪತ್ರಿಕಾ ವರ್ಗದವರಿಗೂ, ಸೋಷಿಯಲ್ ಮೀಡಿಯಾ ಹಾಗೂ ಯೂಟ್ಯೂಬರ್ಸ್ಗಳಿಗೆ ವಂದನೆಗಳನ್ನ ಸಲ್ಲಿಸ್ತಾ, ಪ್ಯಾರ್ ಸಿನಿಮಾ ಇದು ಪ್ಯಾರ್ ಅಂತ ಹೇಳ್ತಿದ್ದಾಗೆ ಪ್ರೀತಿಯ ಸಿನಿಮಾ ಅಂತಲೇ ಹೇಳ್ಬೋದು. ಯಾಕಂದರೆ ಹಿಂದಿ ಟೈಟಲ್ ಆಗಿರ್ಬೋದು, ಬಟ್ ಕನ್ನಡದಲ್ಲಿ ಯಾವುದೂ ಸಿಗಲಿಲ್ಲ ಅನ್ನೋದಕ್ಕೋಸ್ಕರ ಪ್ಯಾರ್ ಅಂತ ಅಂದ್ಬಿಟ್ಟು ಇಟ್ಕೊಂಡಿದ್ದಷ್ಟೇ. ಯಾಕಂದರೆ ಪ್ರೀತಿ, ಪ್ರೇಮ, ಪ್ರಣಯ ಇವೆಲ್ಲನೂ ಸಹಿತ ಬಂದಿತ್ತು. ಅದಕ್ಕೋಸ್ಕರ ಪ್ರೀತಿಗೆ ಸಂಬಂಧಪಟ್ಟಿದ್ದು ನೇಮ್ ಬೇಕು ಅಂತ ಹೇಳಿ ಪ್ಯಾರ್ ಅಂತ ಇಟ್ಕೊಂಡಿದ್ದು. ಇದಕ್ಕೆ ಮೊದಲನೇ ಆಶೀರ್ವಾದ ಮಾಡಿದ್ದು ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್. ಅವರು ಇದಕ್ಕೆ ಒಪ್ಕೊಂಡಾಗ್ಲೇ ಅನಿಸ್ತು, ನಾವು ಪ್ಯಾರ್ ಅಂತ ಇಟ್ಟಿದ್ದಕ್ಕೂ ಟೈಟಲ್ ಇಟ್ಟಿದ್ದಕ್ಕೂ ಸಾರ್ಥಕ ಅಂತ ಅನಿಸ್ತು. ಅದು ಅವರ ಕೋಆಪ್ರೇಷನ್ ಆಗಲಿ, ಅವ್ರ ಸಪೋರ್ಟ್ ಆಗಲಿ ಯಾವುದೇ ಕಾರಣಕ್ಕೂ ಮರೆಯೋಕ್ಕಾಗಲ್ಲ. ಯಾಕಂದರೆ ಇಲ್ಲಿ ತನಕ ಸಿನಿಮಾ ಬಂದಿರೋದಕ್ಕೆ ಕಾರಣ ಪ್ರಮೋಷನ್ ಆಗಲಿ ಪ್ರತಿಯೊಂದಕ್ಕೂ ಸಹಿತ ಅವರು ಮುಖ್ಯ ಕಾರಣರಾಗಿದ್ದಾರೆ. ಅಷ್ಟು ಖುಷಿ ಇದೆ. ಅವರು ನಮ್ಮ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಕ್ಕೂ ಒಪ್ಕೊಂಡಿದ್ದಕ್ಕೂ ತುಂಬ ಖುಷಿ ಇದೆ. ಇವಾಗ ಪ್ಯಾರ್ ಅಂತ ಸಿನಿಮಾ ಬಂದಾಗ ಮೇಯ್ನ್ ನಾವು ಕಾನ್ಸಂಟ್ರೇಟ್ ಮಾಡಿದ್ದು ಮ್ಯೂಸಿಕ್ ಅಂತ ಬಂದಾಗ ನಾನು ಫಸ್ಟು ಪಂಡಿತ್ ಸರ್ ಹತ್ರ ಡಿಸ್ಕಸ್ ಮಾಡಿ, ಮೊದಲನೇದಾಗಿ ಸಾಂಗ್ಗಳನ್ನ ಚೆನ್ನಾಗಿ ಇತ್ತು ಅಂತಂದರೆ ನಮಗೊಂದು ಸ್ಟೋರಿ ನಾವು ತುಂಬಾ ಅದು ಹೀರೋ ಹೀರೋನ್ ಮಧ್ಯೆ ಚೆನ್ನಾಗಿ ಕೆಮಿಸ್ಟ್ರಿ ಇದ್ರೆ ಮಾತ್ರ ಸಾಧ್ಯ. ಅದು ಆ್ಯಕ್ಚುಲಿ ಟಫ್ ಆ್ಯಕ್ಚುಲಿ ಹೇಳಬೇಕು ಅಂತಂದ್ರೆ ಅಷ್ಟು ಈಸಿ ಅಲ್ಲ. ಪ್ರಾಕ್ಟೀಸ್ ಆಲ್ಮೋಸ್ಟ್ ಒಂದು 22-23 ಡೇಸ್ ತನಕ ಮಾಡಿದ್ರು. ತುಂಬ ಚೆನ್ನಾಗಿ ಬಂತು. ಅವರು ಸಹಿತ ಕೊರಿಯೋಗ್ರಫಿ ನನಗೆ ಆ್ಯಕ್ಚುಲಿ ಅವ್ರು ಪ್ರತಿಯೊಂದು ಮೂಮೆಂಟ್ಸ್ ಕೊಡ್ತಿರ್ಬೇಕಾದ್ರೆ ಮಾಡ್ತಿರ್ಬೇಕಾದ್ರೂ ಅಲ್ಲೇ ಅನಿಸ್ತಾ ಇತ್ತು ಇದೊಂದು ಬೆಸ್ಟು ಇದಾಗುತ್ತೆ, ರೊಮ್ಯಾಂಟಿಕ್ ಸಾಂಗ್ ಆಗುತ್ತೆ ಅನ್ನೋದೊಂದು ಕಾನ್ಫಿಡೆನ್ಸ್ ಬರ್ತಾ ಇತ್ತು. ಅಲ್ಲೇನ ಪ್ರಾಕ್ಟೀಸ್ ಎಲ್ಲ ಆಯಿತು, ಚೆನ್ನಾಗಾಯಿತು. ಇನ್ನು ನೆಕ್ಸ್ಟು ಸ್ಪಾಟ್ಗೆ ಹೋಗಿ ಶೂಟ್ ಮಾಡೋದು ಎಲ್ಲ ಪ್ರಿಪ್ರೇಷನ್ ಅದು ಚೆನ್ನಾಗಾಯಿತು. ಬಟ್ ಸ್ಪಾಟ್ಗೆ ಹೋದ್ಮೇಲೆ ಇನ್ನೊಂದು ಚಾಲೆಂಜಿಂಗ್ ಏನಂತಂದ್ರೆ ಹೈ ಆಲ್ಟಿಟ್ಯೂಡ್, ಅಂದರೆ 17,000 ಫೀಟ್ ಹೈಟಲ್ಲಿ ಇರೋಂಥ ಲೊಕೇಶನ್. ಅದು ಆಕ್ಸಿಜನ್ ತುಂಬ ಕಡಿಮೆ, ಆಲ್ಮೋಸ್ಟ್ 4 ಕಿಲೋಮೀಟರ್ ಸೈಟಲ್ಲಿ ಇರ್ತೀವಿ. ಉಸಿರಾಡೋಕ್ಕೂ ತೊಂದರೆ. ಸ್ವಲ್ಪ ಜಾಸ್ತಿ ನಡೀತು ಅಂದ್ರೂ ಸಹಿತ ತಲೆ ಸುತ್ತ ಬೀಳೋಂಥ ಪರಿಸ್ಥಿತಿ ಎಲ್ಲರಿಗೂ ಇರೋದಲ್ಲಿ. ನಮ್ಮ ಟೀಮಲ್ಲಿ ಸಹಿತ ಆಲ್ಮೋಸ್ಟ್ 50% ಅಷ್ಟು ಅದೇ ಥರ ಫೀಲ್ ಆಯಿತು. ಅಂದರೆ ನಮ್ಮ ಮೇಕಪ್ ಮ್ಯಾನ್ಗೋರ್ಗು ಸಹಿತ ತಲೆ ಸುತ್ತ ಬಿದ್ದರು, ಅವ್ರಿಗೂ ಆಗಿರಲಿಲ್ಲ. ಸ್ಟಿಲ್ ಫೋಟೋಗ್ರಾಫರ್ ಅಲ್ಲಿ ಅವರು ವರ್ಕೇ ಮಾಡೋಕ್ಕಾಗಲಿಲ್ಲ. ಈ ಥರದ್ದೆಲ್ಲ ಕಷ್ಟಗಳನ್ನ ಫೇಸ್ ಮಾಡಿ ಕೊನೆಗೆ ಒಟ್ಟು 4 ದಿನ ಶೂಟ್ ಮಾಡಿ ಇದು ಸಾಂಗ್ ಮುಗಿಸ್ಕೊಂಬಂದ್ವಿ. ಇದ್ರ ಜೊತೆ ಏನಾಯಿತು ಅಂದರೆ ಒಂದು ಇನ್ಸಿಡೆಂಟು, ಹೀರೋಯಿನ್ಗೆ ಅದು ಓಡೋದೆಲ್ಲ ಇದೆಯಲ್ಲ ನಮ್ಮ ಇದರಲ್ಲಿ, ಓಡ್ತಿರ್ಬೇಕಾದ್ರೆ ಓಡ್ತಾ ತಲೆ ಸುತ್ತ ಬಿದ್ದೇ ಬಿಟ್ಟಿದ್ದಾರೆ ಅವರು. ಆ ರೀತಿ ಎಲ್ಲ ಇನ್ಸಿಡೆಂಟ್ ಎಲ್ಲ ನಡೆದಿದೆ. ಅವರು ತುಂಬ ಕಷ್ಟಪಟ್ಟಿದ್ದಾರೆ. ಕೊನೆ ದಿನ ಹಾಸ್ಪಿಟಲ್ಗೆಲ್ಲ ಅಡ್ಮಿಟ್ ಆಗಿದ್ರು. ಆದ್ರೂ ಹಾಸ್ಪಿಟಲ್ ಅಡ್ಮಿಟ್ ಆಗಿ ಹೇಗೋ ಇಂಜೆಕ್ಷನ್ ಎಲ್ಲ ತಗೊಂಡು ಇಮಿಡಿಯೇಟ್ ಶೂಟಿಂಗ್ ಎಲ್ಲ ಕಮಿಟ್ ಆದರು. ಅವ್ರ ಡೆಡಿಕೇಶನ್ ತುಂಬಾ ಇದೆ. ನಮ್ಮ ಹೀರೋ ರಿಶ್ವಿನ್ ಪ್ರಾಕ್ಟೀಸ್ ಮಾಡೋದ್ರಿಂದ ಹಿಡಿದು ಅಲ್ಲಿ ಹೋಗಿ ಲೊಕೇಶನಲ್ಲಿ ಡ್ಯಾನ್ಸ್ ಮಾಡೋದ್ರಿಂದ ಹಿಡಿದು, ಡ್ಯಾನ್ಸ್ ಅನ್ನೋದಕ್ಕಿಂತ ಅಲ್ಲಿ ಮೂಮೆಂಟ್ಸ್ಗಳು ನಾರ್ಮಲಾಗಿ ಸಾಮಾನ್ಯವಾಗಿ ನಡೆಯೋದೇ ತುಂಬ ಕಷ್ಟ. ಅಲ್ಲಿ ಅಂಥದ್ರಲ್ಲಿ ಓಡೋದು, ಅವ್ರನ್ನೆಲ್ಲ ಎತ್ಕೊಳ್ಳೋದು ಇವೆಲ್ಲನೂ ತುಂಬ ಅಂದರೆ ತುಂಬ ಟಫ್ ಇರುತ್ತೆ. ಆದರೂ ಇವರು ಚಾಲೆಂಜಿಂಗ್ ತೊಗೊಂಡು ತುಂಬ ಎಫರ್ಟ್ ಹಾಕಿ, ಆಮೇಲೆ ಆ್ಯಕ್ಚುಲಿ ತುಂಬ ಅನುಭವಿಸಿದ್ದಾರೆ. ಹೆಲ್ತ್ ಇಶ್ಯೂಸ್ ಎಲ್ಲ ಆಗಿದೆ, ಆದ್ರೂ ಅದನ್ನೆಲ್ಲ ತಡ್ಕೊಂಡು ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಇದಕ್ಕೆಲ್ಲ ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡಿದವರು ನಮ್ಮ ಪ್ರೊಡ್ಯೂಸರ್ HS ನಾಗಶ್ರೀ. ಅವರು ಯಾವುದಕ್ಕೂ ಸಹಿತ ಇಲ್ಲ. ನಮಸ್ತೆ. ಆಲ್ಮೋಸ್ಟ್ ಡೈರೆಕ್ಟರ್ಸ್ ಎಲ್ಲ ಕಂಪ್ಲೀಟ್ ಡೀಟೇಲಿಂಗ್ ಆಗಿ ಹೇಳ್ಬಿಟ್ಟಿದ್ದಾರೆ. ಸೊ ನನ್ನೊಂದು ಚಿಕ್ಕ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಅಷ್ಟೇ. ಸೊ ಫಸ್ಟ್ ನನಗೊಂದು ಫೋನ್ ಕಾಲ್ ಬಂದಾಗ
ಡೈರೆಕ್ಟರ್ ಸರ್ ಸಾಂಗ್ ಕೇಳಿಸಿದ್ರು. ಸೊ ಮೇನ್ಲಿ ಅದೊಂದು ಫಸ್ಟ್ ಆ ಪೇರ್ ಆ ಕಾಂಬಿನೇಷನ್ ಸೂಪರ್ ಆ್ಯಕ್ಚುಲಿ. ಸೋನು ನಿಗಮ್ ಸರ್ ಆಮೇಲೆ ಶ್ರೇಯಾ ಘೋಷಾಲ್. ಕೇಳಿಸಿದಾಗ ಈ ಸಾಂಗ್ನ ಯಾವಾಗ ಶೂಟ್ ಮಾಡ್ಬೇಕಂತಾನೆ ಅನ್ಕೊಂಡಿದ್ದೆ ಹೊರತು ಅದಿನ್ನೂ ಟ್ರ್ಯಾಕ್ ವಾಯ್ಸ್ ಇತ್ತು. ಸೊ ಇನ್ನೂ ಅದಕ್ಕೆ ಸರ್ ಹೇಳೋದು ಸೋನು ನಿಗಮ್ ಮಾಡಬೇಕು, ಶ್ರೇಯಾ ಘೋಷಾಲ್ ಬೇಡ ಮಾಡಬೇಕು ಅಂತ. ಅವ್ರದ್ದು ಎಲ್ಲ ಆರ್ಟ್ಸ್ ಆದ್ಮೇಲೆ ಫೈನಲ್ ವರ್ಷನ್ ಬಂದಾದ್ಮೇಲೆ ಶೂಟಿಂಗೇ ಕಾಯ್ತಿದ್ರು. ಬಿಕಾಸ್ ಸರ್ ಹೆಂಗೆ ಅಂದರೆ ಒಂದು ವಿಜುವಲ್ ಕೊಟ್ಬಿಟ್ಟಿದ್ರು, ಈ ಥರನೇ ಶಾರ್ಟ್ಸ್ ತೆಗಿಬೇಕು, ಈ ಥರನೇ ಒಂದು ವಿಜುವಲ್ ಇರುತ್ತೆ. ಸೊ ಈ ಥರ ಶೂಟ್ ಮಾಡಿದ್ರೆ ಒಂದು ಇಟ್ ಬಿ ಅ ವಿಜುವಲ್ ಟ್ರೀಟ್ ಅಂತ. ಸೊ ಸಾಂಗ್ ಹಂಗೆ ಬಂದಿದೆ. ಸೊ ಈ ಸಾಂಗ್ ಸಕ್ಸಸ್ಗೆ ಎಲ್ಲ ಆಡಿಯನ್ಸ್ಗೆ, ನೋಡಿ ಖುಷಿ ಪಟ್ಟಿರೋರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ತುಂಬ ಥ್ಯಾಂಕ್ಸ್. ಹಾಗೂ ಮೀಡಿಯಾದವ್ರಿಗೆ ಸಪೋರ್ಟ್ ಮಾಡಿರೋದಕ್ಕೆ ತುಂಬ ಥ್ಯಾಂಕ್ಸ್. ಈ ಸಾಂಗ್ ಶೂಟ್ ಮಾಡಬೇಕಾದ್ರೆ ಅದಕ್ಕಿಂತ ಇನ್ನೊಂದು ಥ್ಯಾಂಕ್ಸ್ ಹೇಳ್ಬೇಕಂದ್ರೆ, ಈ ಸಾಂಗ್ಗೆ ರವಿ ಸರ್ ಅವರು ಬಿಗ್ ಬಾಸ್ ಬಂದಿದ್ರು ನಮ್ಮ ಜೊತೆ. ಸೊ ಅಲ್ಲೊಂದು ಮ್ಯಾಸಿವ್ ಲಾಂಚ್ ಅಂತಲೇ ಹೇಳ್ಬೋದು ಸಾಂಗ್. ಇದಕ್ಕೆ ಯಾವುದೂ ಆಗಿರಲಿಲ್ಲ ಅನ್ಕೋತೀನಿ ಆ ಥರ. ಸೊ ಥ್ಯಾಂಕ್ಸ್ ಟು ಬಿಗ್ ಬಾಸ್ ಟೀಮ್ ಆ್ಯಂಡ್ ರವಿ ಸರ್. ಯೂಶಲಿ ರವಿ ಸರ್ ಹೋಗಲ್ಲ, ನಮ್ಮ ಟೀಮ್ಗೆ ಸಪೋರ್ಟ್ ಮಾಡಬೇಕು ಅಂತ ನಮ್ಮ ಜೊತೆ ಬಿಗ್ ಬಾಸ್ ಬಂದು ನಾನು ರವಿ ಸರ್ ಹೋಗಿದ್ವಿ. ಸೊ ಅಲ್ಲಿ ಫಸ್ಟ್ ಸಾಂಗ್ ಲಾಂಚ್ ಆಯಿತು. ಅಲ್ಲಿಯೂ ಎಲ್ಲ ಕಂಟೆಸ್ಟೆಂಟ್ಸ್ ಎಲ್ಲ ಇಷ್ಟಪಟ್ಟರು. ನಾವು ಥ್ಯಾಂಕ್ಸ್ ಮಾಡಿದ್ವಿ. ಸೊ ಅದು ಎಷ್ಟೊಂದು ಏರ್ ಆಗಿದೆ. ಸೊ ಅಲ್ಲಿಂದಲೇ ನಮ್ಮ ಫಸ್ಟ್ ಸಕ್ಸಸ್ ಸ್ಟಾರ್ಟ್ ಆಗಿದ್ದು. ಬಿಕಾಸ್ ಅದು ಶೋ ಬರೋಕ್ಕಿಂತ ಮುಂಚೆ ಪ್ರೀವಿಯಸ್ ಲೈವ್ ಬಂದಿದ್ದು ವೈರಲ್ ಆಗೋಯ್ತು. ಯಾವುದೋ ಒಂದು ಮೂವಿ ಟೀಮ್ ಬಂದಿದೆ, ಈ ಸಾಂಗ್ ಪ್ಲೇ ಆಗಿದೆ ಅಂತ. ಸೊ ಅವತ್ತು ನಾವು ಲಾಂಚ್ ಮಾಡಿದ್ವಿ. ಅಲ್ಲಿಂದ ಅದು ಐ ಥಿಂಕ್ ಒಂದು ಒಳ್ಳೆ ಓಪನಿಂಗ್ ತೊಗೊಂತು ಕರ್ನಾಟಕದಲ್ಲಿ ಒಬ್ಬರು ಹೊಸ ತಂಡಕ್ಕೆ. ಥ್ಯಾಂಕ್ ಯು ಸೋ ಮಚ್ ರವಿ ಸರ್ ಆ್ಯಂಡ್ ಬಿಗ್ ಬಾಸ್ ಟೀಮ್. ಈ ಸಾಂಗ್ ಶೂಟ್ ಮಾಡಬೇಕಾದ್ರೆ ಲಡಾಖ್, ಹಾಗೆ ಸರ್ ಹೇಳ್ದಂಗೆ ತುಂಬ ಹೈ ಆಲ್ಟಿಟ್ಯೂಡ್ ಝೋನ್, 14,000 ಫೀಟಿಂದ ನಾವು ಸ್ಟಾರ್ಟ್ ಮಾಡಿದ್ವಿ. 17,000 ಫೀಟ್ ತನಕ ಶೂಟ್ ಮಾಡಿದ್ದೀವಿ. ಸೊ ಅಲ್ಲಿ ನಮ್ಮ ಮೈಂಡಲ್ಲಿ ಇದ್ದಿದ್ದು ಒಂದೇ, ಆಕ್ಸಿಜನ್ ಪ್ರಾಬ್ಲಮ್ ಅಂತ ಹೇಳ್ತಿದ್ರೆ ಅದು ಮಾಡ್ತಿದ್ರು. ಸೊ ಅದಕ್ಕೆ ಏನೇನು ಬೇಕೋ ಅದು ನೆಸೆಸರಿ ಪ್ರಿಕಾಷನ್ಸ್ ತೊಗೊಂಡಿದ್ವಿ. ಬಟ್ ಅದು ಫಸ್ಟ್ ಡೇ ಆದಮೇಲೆ ಗೊತ್ತಾಗಿದ್ದು, ಅಲ್ಲಿ ಇರೋ ಲೋಕಲ್ಸ್ ಹೇಳ್ತಾರಲ್ಲ, ಐ ಮೀನ್ ನಮ್ಮ ಮೂವಿ ಡಿಪಾರ್ಟ್ಮೆಂಟ್ ಟೀಮ್, ಅಲ್ಲಿರೋ ಟೀಮ್ ಅವರು ಅಲ್ಲಿ ಸ್ಲೋ ವಾಕ್ ಪ್ರಿಫರ್ ಮಾಡೋದು, ಸ್ಲೋ ವಾಕ್ ಮಾಡಬೇಕು ಅಂತ. ಎಸ್ಪೆಷಲಿ ಪ್ಯಾಂಗಾಂಗ್ ಲೇಕ್ ಇದರಲ್ಲಿ ನಾನು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಓಡೇ ಬಿಟ್ಟಿದ್ದೀನಿ ಫುಲ್ಲು ನಾನ್ ಸ್ಟಾಪ್ ಆಗಿ. ಅಂದರೆ ಅದು ಮಧ್ಯೆ ಆ ಬ್ರೇಕ್ ತೊಗೊಂಡು ರಿಕವರ್ ಆಗಿ ಇದು ಮಾಡ್ತಿದ್ದೆ. ಸೊ ಅಲ್ಲಿ ಶೂಟ್ ಮಾಡ್ಬೇಕಾದ್ರೆ ನನಗೆ ಏನೂ ಅನಿಸಿಲ್ಲ. ನನಗೆ ಇದ್ದಿದ್ದು ಒಂದೇ ಮೈಂಡು, ಡೈರೆಕ್ಟರ್ ವಿಷನ್ನು ಮತ್ತು ರಾಹುಲ್ ಮಾಸ್ಟರ್ ವಿಷನ್ನು ಅದು ತಲೆ ಮೇಲೆ ಬರಲೇಬೇಕು. ಇವಾಗ ನಾವು ಸುಸ್ತಾಗಿ ತೋರಿಸಿ ಇದು ಮಾಡಿದ್ರೆ ಅದು ಆಗಲ್ಲ. ಹಾಗೆ ರಾಶಿಕಾ ಶೆಟ್ಟಿ ಅವರು ಅಷ್ಟೇ, ಅವರು ಹಾಗೆ ಹೇಳ್ದಂಗೆ ಹಾಸ್ಪಿಟ್ಲಿಗೆ ಹೋಗಿ ಬಂದಾದ್ಮೇಲೂ ಇಲ್ಲ ಶೂಟ್ ಮಾಡಲೇಬೇಕು ಅಂತ ಬಂದಿದ್ರು. ಅದು ಸ್ವಲ್ಪ ಚಾಲೆಂಜಿಂಗ್. ಬಿಕಾಸ್ ಅಲ್ಲಿ ಬೇರೆ ಮೂವಿ ಮಾಡಿದವರೆಲ್ಲ ಯೂಶಲಿ 2 ಶೆಡ್ಯೂಲ್ಸ್ ಮಾಡ್ತಾರಂತೆ, ಒಂದು ಬೆಳಗ್ಗೆ ಈವ್ನಿಂಗು, ಮಧ್ಯಾಹ್ನ ಶೂಟ್ ಮಾಡೋಕ್ಕಾಗಲ್ಲ. ಬಿಕಾಸ್ ಆಕ್ಸಿಜನ್ ರೀಸನ್, ಮೇನ್ ರೀಸನ್. ಹಾಗೂ ರಾಹುಲ್ ಮಾಸ್ಟರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ನಾವು ಸಾಂಗ್ ಹೋಗಿಂತ ಪ್ರೀವಿಯಸ್ 20 ಡೇಸ್ ಆಲ್ಮೋಸ್ಟ್ ಪ್ರಾಕ್ಟೀಸ್ ಮಾಡಿದ್ದೀವಿ. ಸೊ ನೀವಾಗಲೇ ಒಂದು ನೋಡಿರ್ಬೋದು, ಇಲ್ಲಿ ರಾಶಿಕಾನ ನಿಂತ್ಕೊಂಡಿರ್ಬೇಕಾದ್ರೆ ಒಂದು ಡ್ರೋನ್ ಶಾಟ್ ರೋಲ್ ಆಗಿದೆ. ಅದು ಆಲ್ಮೋಸ್ಟ್ ಏನಿಲ್ಲ ಅಂದ್ರೂ ಒಂದು 2 ಮಿನಿಟ್ಸ್ ಮೇಲೆ ಶೂಟ್ ಆಗಿರೋದು.